ಅವ್ರಿಗೆ ಸಣ್ಣ ಕಣೆ 2 ವರ್ಷ 3 ವರ್ಷ ತೀರಕಾಯಿ ಚೆನ್ನಾಗಿರುತ್ತೆ ಸಾಂಬಾರಿಗೆ ಬಾಡಿ ತರ ಮಾಡ್ಬೇಕು ಅಜ್ಜಿ ಏನಮ್ಮ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಕೊನೆಗೂ ನಾವು ಅಂದ್ಕೊಂಡಂತಹ ದಿನ ಬಂತು. 1 ತಿಂಗಳಿಂದ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡಿದ್ವಿ. ಇದನ್ನು ಕೇಳೇ ನಿಮಗೆ ಗೊತ್ತಾಗಿರ್ಬೋದು ಏನು ಅಂತ. ನಾಳೆ ಸ್ಪೆಷಲ್ ಡೇ ಇದೆ, ಹಾಗಾಗಿ ಇವತ್ತಿಂದನೇ ಪ್ರಿಪ್ರೇಷನ್ ಶುರುವಾಗಿದೆ. ಸಿಕ್ಕಾಪಟ್ಟೆ ಕ್ಲೀನಿಂಗ್ ಕೆಲಸ ಇದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ, ಹಾಗಾಗಿ ಹೊರಗಡೆ ಎಲ್ಲ ಹೋಗಿ ಬಂದು ನಂತರ ಚಿಗಡಿ ಟೊಮಟ ಮಾಡೋದಕ್ಕೂ ಸರಿ ಹೋಗೋದಿಲ್ಲ, ದೇವ್ರ ಕೆಲಸ ಅಲ್ವಾ. ಹಾಗಾಗಿ ಇವಾಗ ಫಸ್ಟು ಫ್ರೆಶ್ ಅಪ್ ಆಗಿ ಬಂದು ಚಿಗಡಿ ಟೊಮಟ ಎಲ್ಲ ಮಾಡಿಟ್ಟು ಮತ್ತೆ ನೆಕ್ಸ್ಟು ಬೇರೆ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಬಂದೆ. ಅಕ್ಕಿಯೆಲ್ಲ ಬೆಳಗ್ಗೆ ನೆನೆಸಿಟ್ಟು ಹಾರಾಕಿ ಹೋಗಿದ್ದೆ. ಇವಾಗ ಅದರಲ್ಲಿ ಟೊಮಟ ಮತ್ತು ಎಳ್ಳಲ್ಲಿ ಚಿಗಡಿ ಮಾಡಬೇಕು. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ, ಮನೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಆವಾಗ ಒಂದು 4 ದಿನ ಲೇಟ್ ಆಯಿತು. ಹಾಗಾಗಿ ಅಧಿಕ ಮಾಸ ಬಂತು, ಬಾಗಿಲು ಇಡೋದಕ್ಕಾಗಲಿಲ್ಲ. 1 ತಿಂಗಳಿಂದ ಹಾಗೇನೇ ಇದ್ವಿ. 1 ತಿಂಗಳ ಮೇಲೆ 1 ವಾರ ಆಯಿತು ಅಂತ ಹೇಳ್ಬೋದು. ಆವಾಗಿಂದನೂ ಕೂಡ ಬಾಗಿಲು ಇಲ್ಲದೆ ಇರೋ ರೀತಿಯಾಗಿ ಹಾಗೇನೇ ಇದ್ವಿ. ಅಂದರೆ ಮಧ್ಯದಲ್ಲಿ ಒಂದು ಡೋರ್ ಇತ್ತಲ್ಲ, ಹಾಗಾಗಿ ಅದರಲ್ಲೇ ಇದ್ವಿ ಇಷ್ಟು ದಿನ. ಫೈನಲಿ ನಾಳೆ ಒಳ್ಳೆ ದಿನ, ಟೈಮ್ ಎಲ್ಲ ಕೊಟ್ಟಿದ್ದಾರೆ, ನಾಳೆಗೆ ಬಾಗಿಲು ನಿಲ್ಲಿಸಬಹುದು ಅಂತ. ಮತ್ತು ಇವಾಗ ಮಿಸ್ ಮಾಡಿದರೆ ಇನ್ನು ಆಷಾಢ ಶುರುವಾಗುತ್ತೆ. ಆಷಾಢ ಮತ್ತು ಮುಗಿಯೋ ತನಕ ಹಾಗೇ ಇರಬೇಕು, ಆಮೇಲೆ ಮತ್ತೆ ಶ್ರಾವಣದಲ್ಲೇ ಇಡಬೇಕು. ಹಾಗಾಗಿ ಈಗ ಒಳ್ಳೆ ಟೈಮ್ ಇದೆ ಅಂತ ಹೇಳಿದರು. ಆ ಕಾರಣಕ್ಕೆ ನಾಳೆ ಎಲ್ಲ ಮುಗಿಸ್ಕೊಳ್ಬೇಕು. ಸಂಜೆ ಮಾಡೋಣ ಅಂತ ಅಂದ್ಕೊಂಡೆ. ಹೊರ್ಗಡೆ ಎಲ್ಲ ಸುತ್ತಾಡ್ಕೊಂಬಂದು ಮಾಡೋದಕ್ಕೂ ಸರಿ ಹೋಗೋದಿಲ್ಲ. ಹಾಗೆ ಬಂದಾಗ ನಾನು ಹೇಗಿರ್ತೀನಿ, ಎನರ್ಜಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಬೇಕಾದಷ್ಟು ಕೆಲಸ ಇದೆ ಮಾಡೋದಕ್ಕೆ. ಯಾವಾಗ ಆಗುತ್ತೆ ಆವಾಗೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ನನಗೇನೆ ಈಸಿ ಆಗುತ್ತೆ. ಹಾಗಾಗಿ ಫಸ್ಟ್ ಇವಾಗ ತಿಂಡಿ ಮೆಂತ್ಯ ರೈಸ್ ಮಾಡಿದ್ದೆ, ಅದಾದರೆ ಬೇಗನೆ ಆಗುತ್ತೆ ಅಂತ ರೆಸಿಪಿ ಮತ್ತೆ ನಾನು ಶೂಟ್ ಮಾಡ್ಕೊಳ್ಳಲಿಲ್ಲ. ಅಂದರೆ ಚಪಾತಿ ರೊಟ್ಟಿ ಎಲ್ಲ ಆದರೆ ತುಂಬ ಲೇಟ್ ಆಗುತ್ತೆ, ಅದರದ್ದೇ ಟೈಮ್ ಜಾಸ್ತಿ ತೊಗೊಳುತ್ತೆ. ಇದೊಂದು 10 ನಿಮಿಷ 1/4 ಗಂಟೆ ಒಳಗೆಲ್ಲ ತಿಂಡಿ ರೆಡಿ ಆಗುತ್ತೆ. ಹಾಗಾಗಿ ಆ ತಿಂಡಿನೇ ಮಾಡಿದೆ, ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈ ಥರ ಕೆಲಸ ಎಲ್ಲ ಜಾಸ್ತಿ ಇದ್ದಾಗ ಈಸಿ ಆಗುವಂತಹ ಉಪ್ಪಿಟ್ಟು, ಚಿತ್ರಾನ್ನ ಈ ಥರನೇ ಮಾಡ್ಕೊಳ್ತೀನಿ, ಬೇಗನೆ ಆಗುತ್ತೆ ಅಂತ. ಇವಾಗ ಅಕ್ಕಿ 1 ಗಂಟೆ ನೆನೆಸಿ ಅದನ್ನು ಒಂದು 5 ನಿಮಿಷ ಹಾಗೇ ಹಾರಾಕಿದ್ದೆ. ನೀರು ಮುಟ್ಟಿದರೆ ನೀರು ಥರ ಅನ್ನಿಸ್ಬಾರ್ದು. ಅದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಈ ಥರ ಜರಡಿ ಇಟ್ಕೊಂಡೆ. ಅದಕ್ಕೆ ಇವಾಗ ಬೆಲ್ಲ ಜಜ್ಜಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಇವಾಗ ಸ್ವಲ್ಪನೇ ಹಾಕಿ 1 ನಿಮಿಷ ಹಾಗೇ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಟೊಮಟ ತುಂಬ ಚೆನ್ನಾಗಿ ಬರುತ್ತೆ. ಅದು ತರಿ ಇದ್ದರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಹಾಗಾಗಿ ಫುಲ್ಲು ನೈಸ್ ಪೌಡ್ರ್ ಬರೋ ತನಕ ರುಬ್ಕೊಂಡು ಅದನ್ನು ಜರಡಿ ಇಟ್ಕೊಳ್ಬೇಕಾಗುತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಟೊಮಟ ರೆಡಿ ಆಗಿದೆ. ನೀರು ಏನೂ ಹಾಕೋದೇ ಬೇಡ, ನೀರೆಲ್ಲ ಹಾಕಿದರೆ ಟೇಸ್ಟ್ ಇರೋದಿಲ್ಲ, ಉಂಡೆ ಕಟ್ಟೋ ರೀತಿಯಾಗಿ ಆಗಿದೆ. ಈ ಕಡೆ ಚಿಗಡಿನೂ ಅಷ್ಟೇ, ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಟೊಮಟ ಚಿಗಣಿ ಕಟ್ಟೋದಷ್ಟೇ, ಬೇಗ ರೆಡಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಚಿಗಣಿಗೂ ಕೂಡ ಸ್ವಲ್ಪನೂ ನೀರು ಏನೂ ಹಾಕಿಲ್ಲ, ಆದ್ರೂ ಪರ್ಫೆಕ್ಟಾಗಿ ಬರ್ತಾ ಇದೆ. ಇವಾಗ ಈ ಕಡೆ ಚಿಗಣಿ ಮತ್ತು ಟೊಮಟ ಎರಡನ್ನೂ ಕೂಡ ಕಟ್ಟಿ ಎತ್ತಿಡ್ಕೊಳ್ಳೋದು. ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಂಜೆಗೆ ಇನ್ನೊಂದು ಸಲ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಮತ್ತು ನಾಳೆ ಬೆಳಗ್ಗೆಗೆಲ್ಲ ನೆಲ ಒರೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಬೆಳಗ್ಗೆನೇ ಒಂದು ಸಲ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿರೋದನ್ನು ಕ್ಲೀನ್ ಮಾಡೋದು ಈಸಿ, ಬಟ್ ಎಲ್ಲ ಹಾಗೆ ಬಿಟ್ಕೊಂಡು ಒಂದೇ ಸಲ ಕ್ಲೀನ್ ಮಾಡೋದಕ್ಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನೋಡಿ ಈ ಕಡೆ ಚಿಗಣಿ ಟೊಮಟ ರೆಡಿ ಆಯಿತು. ಇದು ಡೋರ್ಗೆ ಬಾಗಿಲು ನಿಲ್ಲಕ್ಕೆ ಇದು ಬರ್ತಲ್ಲ, ಸೈಡ್ ಕಿಟಕಿ ಬರುತ್ತಲ್ಲ, ಅದಕ್ಕೆ ಸರಳು ತರಿಸಿದ್ದಾರೆ, ರಾಡು ಅಂತಾರೆ, ಏನಂತಾರೆ ಇದನ್ನು, ಸ್ಟೀಲಿಂದ ತರಿಸಿದ್ದಾರೆ. ಇವಾಗೆಲ್ಲ ಅದೇ ಟ್ರೆಂಡ್, ಅದೇ ಚೆನ್ನಾಗಿರುತ್ತೆ ಅಂತ. ಇದನ್ನ ಎಲ್ಲಿಗಿಡದ ಏನಮ್ಮ ತಿಂಡಿ ತಿಂದ? ಏನು ತಿಂದೆ? ತಿಂಡಿ ಏನು ತಿಂದೆ? ಚಿತ್ರಾನ್ನ ತಿಂದ. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಗೊತ್ತಿಲ್ಲ, ಲಡ್ಡು ಬಿಟ್ಟು ಹೋಗ್ತೀವಿ. ಇಲ್ಲ, ಲಡ್ಡು ಬಿಟ್ಟು ಹೋಗ್ತೀವಿ. ಟೈಮಲ್ಲಿ 11 ಗಂಟೆ ಆಯಿತು. ಎಷ್ಟು ತನಕ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾಡಿ ಇವಾಗ ಹೊರಗಡೆ ಹೋಗೋದಿತ್ತು ಅಂತ ಹೇಳಿದ್ವಲ್ಲ, ಹಾಗಾಗಿ ರೆಡಿಯಾಗಿ ಹೊರಟಿದ್ದೀವಿ. ಇನ್ನೇನು ಬೇಗ ಬರಬೇಕು, ಸ್ವಲ್ಪ ದೂರನೇ ಆಗುತ್ತೆ ಹೋಗಿ ಬರೋದು. ಹಾಗಾಗಿ ಅಲ್ಲಿ ಅಕ್ಕನ ಮನೆಗೆ ಹೋಗಿ ಪಾಪನ ನೋಡಿಕೊಂಡು, ಅಕ್ಕನ ನೋಡಿಕೊಂಡು ಭವ್ಯಕ್ಕ ಮತ್ತು ದೀಕ್ಷೆ ಬರ್ತಾಯಿದ್ದಾರೆ.
ಅವ್ರನ್ನ ನೋಡಿಕೊಂಡು ಅಲ್ಲಿ ಏನು ಕೆಲಸ ಇದೆ ಅದು ಮುಗಿಸ್ಕೊಂಡು ವಾಪಸ್ ಬರಬೇಕು. ಇವತ್ತು ಗ್ಯಾರಂಟಿ ಹೋಗ್ತಾ ಇರಲಿಲ್ಲ. ದೀಕ್ಷೆ ಬರ್ತಾ ಇದ್ದಾನೆ, ದೀಕ್ಷೆ ನೋಡ್ದಂಗೆ ಆಗುತ್ತೆ. ಮತ್ತು ಅಕ್ಕನ ಪಾಪು ನೋಡಿ ತುಂಬ ದಿನ ಆಯಿತು, ಒಂದು ವಾರ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಆ ಪಾಪುನ ನೋಡ್ದಂಗೆ ಆಗುತ್ತೆ. ಹೊರಗಡೆ ಕೆಲಸ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರಬೇಕು, ಯಾಕೆಂತಂದರೆ ಕೆಲಸ ಅಷ್ಟಿದೆ. ಲಾರಿ ಸೊಳ್ಳೆ ಇಲ್ಲಿಗೆ ನಂತಿ ಕಡೆ ತಿರ್ಗೋ. ಸೊಳ್ಳೆ ಅದೇ ನಾಳೆ ಪೂಜೆ ಇತ್ತಲ್ಲ, ಪೂಜೆಗೆಲ್ಲ ಸ್ವಲ್ಪ ತೊಗೊಳೋದಿತ್ತು. ನಿತ್ಯಗೆ ಎಕ್ಸಸೈಸು ಯಾವುದೂ ತಂದಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ತೊಗೊಂಡು ಪೂಜೆ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬರೋದು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಆ ಮಕ್ಕಳನ್ನಿಬ್ಬರನ್ನು ಕೂಡ ದೊಡ್ಡಮ್ಮನ ಮನೆಗೆ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮೂರಿಗೆ ಹತ್ರ ಆಗುತ್ತೆ. ಅವ್ರನ್ನ ನಾವಲ್ಲಿ ಪಾಪುನೆಲ್ಲ ಮಾತಾಡಿಸ್ಕೊಂಡು ಅವರಿಬ್ಬರನ್ನ ಬಿಟ್ಟು ಮತ್ತೆ ನಾವು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಅವ್ರನ್ನ ಕರ್ಕೊಂಡು ಬರ್ತೀವಿ. ನಾವೊಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ದಂಗೂ ಆಗುತ್ತೆ, ಪಾಪನ ನೋಡ್ದಂಗೂ ಆಗುತ್ತೆ. ಅಷ್ಟರಲ್ಲಿ ಅಕ್ಕ, ದೀಕ್ಷಿ, ಭಾವ ಎಲ್ಲ ಬಂದಿರ್ತಾರೆ. ಅವ್ರನ್ನ ಕೂಡ ಮಾತಾಡಿಸ್ಕೊಂಡು ವಾಪಸ್ ಮನೆಗೆ ಬರೋದು. ಇವತ್ತು ಫುಲ್ಲು ಡೇ ಬ್ಯುಸಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಆಲ್ಮೋಸ್ಟ್ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸನ ಮುಗಿಸಿ ಹೋಗಿದೆ. ಬಟ್ ಸಂಜೆಗೆ ಮಾಡೋದು ಇನ್ನೂ ಕೂಡ ತುಂಬ ಇದೆ. ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಅದೇ ಬೈಂಡು, ದೊಡ್ಡಕ್ಕೆ ಚಾಕ್ ಪೀಸ್ ಬೇಕಿತ್ತು, ಬುಕ್ಸ್ ಬೇಕಿತ್ತು, ಈ ಥರ ಸಣ್ಣ ಪುಟ್ಟ ಶಾಪಿಂಗ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಸ್ವೀಟ್ ತಗೊಂಡು ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೋಂಪಾಪುಡಿದು ಸ್ಪೆಷಲ್ ಸೋಂಪಾಪುಡಿ ಅಂತ ಹೇಳಿದ್ರು, ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಅಲ್ಲಿ ಆ ಬೇಕ್ರಿ ಅಲ್ಲ, ಆ ಅಂಗಡೀಲಿ ಏನೇ ಮಾಡಿದ್ರೂ ಸ್ವೀಟ್ಸ್ ತುಂಬ ಚೆನ್ನಾಗಿರುತ್ತೆ. ಬೂಂದಿ, ಜಿಲಾಬಿ, ಚಿರೋಟಿ, ಲಡ್ಡು ಎಲ್ಲ ಥರದ ಸ್ವೀಟು ಸಿಗುತ್ತೆ. ಅದ್ರಲ್ಲಿ ಜಾಮೂನ್ ಫೇಮಸ್ ಅಂತ ಹೇಳ್ಬೋದು. ಜಾಮೂನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಜಾಮೂನ್ ಖಾಲಿ ಆಗಿತ್ತು, ಹಾಗಾಗಿ ಸೋಂಪ ತೊಗೊಂಡು ಹೋಗಿದ್ವಿ. ದೊಡ್ಡಮ್ಮನ ಹೋಗೋಷ್ಟರಲ್ಲಿ ಅಡುಗೆ ರೆಡಿ ಮಾಡಿದರು. ಕಡ್ಲೆಟ್ಟು, ಬೋಂಡ, ಹಪ್ಪಳ, ಉಪ್ಪಿನಕಾಯಿ, ಅನ್ನ, ಸಾಂಬಾರು. ಮಕ್ಕಳೆಲ್ಲರೂ ಕೂಡ 3 ಜನ ಚೆನ್ನಾಗಿ ಆಟಾಡ್ಕೊಂಡಿದ್ರು. ಪುಟಾಣಿ ಮಲಗಿತ್ತು. ನಾವು ಹೋದಾಗ ಎಪ್ಸಿನ ಆವಾಗೇ ಹಿಂಸೆ ಕೊಟ್ಟು ಎಪ್ಸಿ ಮಾತಾಡಿಸಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿ ಬಂದಿದ್ದಾಯಿತು. ಅದೇ ನಗಾಡ್ತಾ ಇದ್ವಿ. ಬೇರೆಯವ್ರು ಏನಾದ್ರೂ ಆಗಿದ್ದಿದ್ರೆ ಮಾತು ಬರೋರು, ಇವ್ರು ಯಾಕೆ ಹಿಂಗೆ ಹಿಂಸೆ ಕೊಡ್ತಾರೆ ಅಂತ ಬೈದು ಮಲ್ಕೊಳ್ಳೋದು. ಇವಾಗ ಅದಕ್ಕೆ ಮಾತು ಬರಲ್ಲ, ಏನೂ ಇಲ್ಲ, ಸುಮ್ಮನೆ ಹಿಂಸೆ ಕೊಡ್ತಾ ಇದ್ದೀವಿ ಅಂತ. ವರ್ಷನ ಅದು ನಿಮ್ಮ ಮಾಸ್ಟ್ರು ಬರ್ಕೊಟ್ಟಿದ್ರಲ್ಲ, ಆ ಚೀಟಿನ ಬಿಟ್ಟೋಯ್ದೀವಿ. ಒಟ್ಟಿಗೆ ಒಂದು ಅಂದಾಜು ಮೇಲೆ ತಂದು ಹತ್ತಿದಾವ ಅವು. ದೀಕ್ಷಿ ಡಬ್ಬ ಮುಂದಕ್ಕೆ ಹಂಗೆ. ಹ್ಞೂ ಓಕೆ ಆಯ್ತು ಹರಿ, ಓಕೆ ಆಯ್ತು. ಅಕ್ಕ ಇದು 200 ರೂಪಾಯಿ ಹಚ್ಕೊಳಕ್ಕ, 100 ಪೇಜಲ್ಲಿ ಬಾ. ನಮ್ಮನಿಗೆ ಒಂದು ಅರ್ಧ ಗಂಟೆ ಇದ್ದಾಗ ಒಂದು ಮುದ್ರಕೊಂಡೈತಿ. ಅಲ್ಲಿ ಯಾಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಂಗಾಗಿ ಒಂದೇ ಒಂದು ಶೀಟ್ ತಗೊಂಬಂದೆ. 16 ಏನೋ ಇರಬೇಕು, ಗೊತ್ತಿಲ್ಲ. ದೀಕ್ಷಿ ನಮ್ಮೂರಿಗೆ ಅವ್ನು ಬರಲ್ವೇನವ? ದೀಕ್ಷಿ ಇಲ್ಲಿ ನಮ್ಮೂರಿಗೆ ಬತ್ತೀಯಾ ಇಲ್ವಾ ಹೇಳು? ಬತ್ತೀಯಾ? ತೀರಕಾಯಿ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಹಾಕಿರೋ ಒಂಥರ ಡಿಫ್ರೆಂಟ್ ಟೇಸ್ಟು, ಪಲಾವಿಗೆ ಹಾಕಿರೋ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಸೆ ನೋಡಿ ದೊಡ್ಡ ಮರ ಆಯ್ತು. ಈಗ ದೀಕ್ಷೆ ನಮ್ಮ ಜೊತೆ ಊರಿಗೆ ಬರ್ತಾನಲ್ವ ದೀಕ್ಷೆ? ಒಂದಿಷ್ಟು ಉದ್ದಕ್ಕೆ ಹಂಗೆ ಥರ ಕರ್ಬೇವಿನ ಸೊಪ್ಪ 5 ರೂಪಾಯಿಗೆ ಅಷ್ಟು ಕೊಡ್ತಾರೆ. ಬಾಡಿ ಸ್ನಾನ ಮಾಡ್ಬೇಕು ಅಜ್ಜಿಗೆ. ಅಜ್ಜಿನೇ ನೋಡ್ಕೊಳಲ್ಲ ಯಾರು, ಮೊಮ್ಮಗಳ. ಯಾಕೆ ದೀಕ್ಷಿ 1 ನಿಮಿಷ ಸುಮ್ಮನಿರಲ್ವಲ್ಲ ನೀನು? ಬ್ಯಾಡ್ ಬಾಯ್ ನೀನು. ತಂದಿದ್ದೆ ಎಷ್ಟು 70 ರೂಪಾಯಿ ಕವ್ಯ, 1/4 kg ಇಷ್ಟೇ. ನೀನ್ ಮಾಡಿ ನಾವು ತಿನ್ನಗೈತೆ ಅಂತ ಹುಡ್ಕೊಂಡು ಹೋಗಿ ತಗೊಬಂದು ಇಷ್ಟಿಷ್ಟೇ ಒಬ್ಬ ಸಣ್ಣ ಸಣ್ಣ ಸುತ್ತಿರ್ತಾರ, ಚೆನ್ನಾಗಿದ್ದು ಇಷ್ಟಿದ್ದು ಚೆನ್ನಾಗಿದ್ದು ಟೇಸ್ಟು ಚೆನ್ನಾಗಿ. ಮಸಾಲೆ ಕೋಡ್ಬಳೆ ಅವ ಅಂಗಡಿಲಿ, ಕೋಡ್ಬಳೆ, ಚಕ್ಲಿ,
ಆಮೇಲೆ ನಿಪ್ಪಟ್ಟು ಕಾಯೊಬ್ಬಟ್ಟು ಎಳ್ಳೊಬ್ಬಟ್ಟು ಬರೀ ಇಂಥ ಸ್ನ್ಯಾಕ್ಸ್ ಮಾಡ್ತಾರೆ. ಲಹರಿ ಏಟಾಗುತ್ತೆ. ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀವಿ, ಸುನಜ್ಜಿಗೆ ಹೇಳಿದೀವಿ ನಿಪ್ಪಟ್ಟು ಕೋಡ್ಬಳೆ ಮಾಡುತ್ತೆ ಅಂತ. ಇನ್ನೇನು ತಿಂತೇವ ನಿಂಗೆ? ಏನಮ್ಮ ನಡಿ ಊರಿಗೆ ಹೋಗೋಣ, ಲೇಟ್ ಆಯ್ತು. ದೀಕ್ಷಿ ಇಲ್ಲಿ ದೀಕ್ಷಿ ನಮ್ಮೂರಿಗೆ ಹೋಗೋಣ ಬಾ. ಬತ್ತೀಯಾ? ಉಳ್ಕಂತೀಯಾ? ಒಂದು ದಿವಸ ಬರ್ತೀಯಾ? ಯಾಕೆ ಉಳ್ಕೊಳಲ್ಲ? ಸ್ಕೂಲಿಗೋಸ್ಕರನಾ? ಏನ ಅವಕ್ಕೆ ಔಷಧಿ ಹೊಡಿಲಿಲ್ಲ, ಎಲ್ಲ ಎಲ್ಲಿ ಬರ್ತವೆ? ಔಷಧಿ ಗೊಬ್ಬರ ಬೇಕಲ್ಲ. ನಾನು ಇದನ್ನ ತೊಂಡೆ ಬಳ್ಳಿ ತಗೊಂಡೋಗಿ ಚಿಗುರಿಸಿದ್ದೀನಿ. ಎಲ್ಲ ಇದಾವೆ, ಗೆದ್ಲು ತಿಂದವೆ. ಏನು ಮಮ್ಮ? ನಾನು ಪವಿ ಅವಾಗ ಅವಳು ಪ್ರೆಗ್ನೆಂಟ್ ಇದ್ದಾಗ ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾಯಿದ್ದು. ಇದೇ ಈ ಮರ್ತು ಉಂಡಲ್ಲ. ಲಹರಿ ಬಿದ್ಲು ಸೂನ ಮೊತ್ತುತ್ತೆ. ಸಾಯಂಕಾಲದವರೆಗೂ ಅಲ್ಲಿದ್ದು ಮತ್ತೆ ಸಾಯಂಕಾಲ ವಾಪಸ್ ಊರಿಗೆ ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದು ಎತ್ತಿಟ್ಟು ಎಲ್ಲದೂ ಕೂಡ ಆಯಿತು. ಇವಾಗ ಕಿಚನ್ ಒಂದು ಸಲ ಕ್ಲೀನ್ ಮಾಡಿಕೊಂಡು ನಾಳೆ ಅಡುಗೆಗೆ ಶಾವಿಗೆ ಹೆಸರುಬೇಳೆ ಎಲ್ಲ ಬೇಕಿತ್ತು. ಅದನ್ನೆಲ್ಲ ಇವಾಗಲೇ ಹುರಿದು ರೇಷನ್ ತರಿಸಿದ್ದಿತ್ತಲ್ಲ, ಹಾಗಾಗಿ ಹುರಿದು ಎತ್ತಿಡ್ತಾ ಇದ್ದೀನಿ. ಹೆಸರುಬೇಳೆ ಜಾಸ್ತಿ ತೊಗೊಂಡು ಬಂದುಬಿಟ್ಟಿದ್ದಾರೆ. ಹಾಗೆ ಇಟ್ಟರೆ ಹುಳ ಆಗುತ್ತೆ, ಹುರಿದಿಟ್ರೆ ಅದರಲ್ಲಿ ಸಿಹಿ ಪೊಂಗಲ್, ಖಾರ ಪೊಂಗಲು, ಪಾಯಸ ಎಲ್ಲದನ್ನು ಮಾಡಬಹುದು. ಹಾಗಾಗಿ ಹುರಿದು ಎತ್ತಿಡ್ತಾ ಇದ್ದೀನಿ. ಹುರಿದು ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಎತ್ತಿಟ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬಹುದು, ಹಾಳಾಗೋದಿಲ್ಲ. ಹಾಗಾಗಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಘಮ ಕೂಡ ಬರ್ತಾಯಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.